ಬೋರ್ಡ್ ಹಾಕಿದ್ದಾರೆ ನೋಡಿ, ಮಲ್ಲಿಗೆ ಅಂಗಡಿ ಉಲ್ಲಂಜೆ. ಸೊ ಈ ರೂಟಲ್ಲಿ ಉಡುಪಿಗೆ ಹೋಗ್ಬೋದು. ಇವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಮುಲ್ಕಿಲಿದ್ದೀವಿ. ಊರ ಹೆಸರು ಮುಲ್ಕಿ ಅಂತ ನೋಡ್ರಪ್ಪ. ಮಲ್ಪೆ ಬೀಚಿಗೆ ಬಂದ್ವಿ. ಏನಾಯಿತು ಅಂದರೆ ನಮ್ಮ ಜಗದೀಶ್ ಅವರು ಮಲ್ಪೆ ಬೀಚಲ್ಲೇ ರೂಮ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅವರಿಂದ ಇವಾಗ ಇಲ್ಲೇ ರೂಮ್ ಮಾಡಿದ್ದೀವಿ. ಲಗೇಜ್ ಎಲ್ಲ ಗಾಡೀಲಿದೆ. ಲೋಡ್ನ ಅನ್ಲೋಡ್ ಮಾಡಿ ಇವಾಗ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಶಶಿಕುಮಾರು. ಇವರೇ ರೂಮ್ ಎಲ್ಲ ಹುಡ್ಕೊಟ್ಟಿದ್ದಾರೆ, ನಮಗೆ ಸಹಾಯ ಮಾಡಿದ್ದು. ಸೊ ಇವರು ಸದಸ್ಯರು, ನಾವೆಲ್ಲ ನವೀನ್, ನಾವೆಲ್ಲ ನೋಡಿ ಇದೇ ರೂಮು. ಎಲ್ಲ ಮಾಡ್ಕೊಂಡ್ವಿ, ಚೆನ್ನಾಗಿ ದರ್ಶನ ಆಯಿತು. ಊಟನೂ ಪ್ರಸಾದನೂ ಸಿಕ್ತು ಹಾಗೆ. ಸೊ ಪ್ರಸಾದ ತುಂಬ ಚೆನ್ನಾಗಿತ್ತು. ಇವಾಗ ಇಲ್ಲಿಂದ ಉಡುಪಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 45 ಕಿಲೋಮೀಟರ್ ಇದೆ ಅಷ್ಟೇ ಉಡುಪಿ. ಸೊ ಬನ್ನಿ ಅಲ್ಲಿ ಸಿಗೋಣ. ಆಗಲೇ 1 ಗಂಟೆ ಆಗ್ತಾ ಬಂತು ನೋಡಿ. ದೇವಸ್ಥಾನದಿಂದ ಒಂದು 50 ಮೀಟ್ರ್ ಬಂತು ಸ್ನೇಹಿತರೆ. ಮುಂದೆ ಒಂದು ರೈಟ್ ತೊಗೊಂಡ್ರೆ ಸೊ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ಮಲ್ಲಿಗೆ ಅಂಗಡಿ ಉಲ್ಲಂಜೆ. ಸೊ ಈ ರೂಟಲ್ಲಿ ಉಡುಪಿಗೆ ಹೋಗ್ಬೋದು. ಇಲ್ಲಿಂದ ಒಂದು 45 ಕಿಲೋಮೀಟ್ರ್ ಇದೆ, 1 ಅವರ್ ಜರ್ನಿ. ಸೊ ಇದೊಂದು ಸ್ವಲ್ಪ ಘಾಟಿ ಮುಗಿಯೋವರೆಗೂ. ಘಾಟಿ ಅಂದರೆ ಅಷ್ಟೊಂದು ಘಾಟಿ ಇಲ್ಲ, ನಾರ್ಮಲ್ ಆಗಿದೆ. ಇದೊಂದು ಸ್ವಲ್ಪ ಮುಗಿದ್ರೆ ನೆಕ್ಸ್ಟ್ ಇನ್ನು ಹೈವೇ ಸಿಗುತ್ತೆ ನಮಗೆ, ಉಡುಪಿ ಮಂಗಳೂರು ಹೈವೇ. ಅದರಲ್ಲಿ ಆರಾಮಾಗಿ ಹೋಗ್ಬೋದು ಹೈವೇಲಿ. ಏನು ಹೇಳ್ರಿ, ಬಿಸಿಲು ತಾನೇ ಇವಾಗ ಲೈಟಾಗಿ ಬರ್ತಾ ಇದೆ. ಹಿಂಗಿದ್ರೆ ವೆದರ್ ಸಾಕಪ್ಪ, ಒಳ್ಳೆ ಗಾಳಿ ಹೊಳಿತಾ ಇದೆ. ರೈಡಿಂಗ್ ಗೇರ್ ಹಾಕಿರೋದಕ್ಕೆ ಹೆವಿ ಶೆಕೆ ಅನ್ಕೋಬಿಡಿ. ಸೊ ನಾನಿವಾಗ ಆಗಲೇ ಉಡುಪಿಗೆ ಒಂದು 4-5 ಟೈಮ್ಸ್ ಹೋಗಿದ್ದೀನಿ. ಈ ವರ್ಷದ 2 ವರ್ಷದ ಬ್ಯಾಕ್ ಹೋಗಿದ್ದೆ. ಈ ವರ್ಷದಲ್ಲಿ 2025 ಇದೇ ಫಸ್ಟ್ ಹೋಗ್ತಾ ಇರೋದು. ಮಲ್ಪೆಗೂ ಕೂಡ 2 ಇಯರ್ಸ್ ಬ್ಯಾಕ್ ಹೋಗಿದ್ದು. ಇವಾಗ ಮಲ್ಪೆಗೂ ಹಾಗೆ ಅಲ್ಲೇ ಹತ್ರ ಇದೆಯಲ್ಲ ಬೀಚೆಲ್ಲ ಒಂದು ಸ್ವಲ್ಪ ಒದ್ದಾಡ್ಕೊ ಬರೋಣ ಅಂತ. ಮುಂದೇನು ಗುರು ಮಳೆ ಬರ್ತಾಯ್ತಾ? ಏನು ಫುಲ್ಲು ಫಾಗ್ ಆಗಿಬಿಟ್ಟೈತಲ್ಲ. ಮಳೆ ಬಂತು ಗುರು, ಮಳೆ ಮತ್ತೆ ಸ್ಟಾರ್ಟ್ ಆಯ್ತು ಲೈಟಾಗಿ. ವಾಹ್, ಗದ್ದೆ ನೋಡ್ರಿ ಗುರು. ರಾಗಿದ ಭತ್ತದ? ಭತ್ತನೇ ಗುರು. ರಾಗಿಲಿ ಬೆಳೆಯೋದು ಡೌಟು ಅನಿಸುತ್ತೆ. ಎಲ್ಲೋ ರೇರ್ ಕೇಸ್ಗಳು ಎಲ್ಲ ರಾಗಿ ಬೆಳೆಯೋದು ನೋಡೋದು. ಸ್ನೇಹಿತರೆ, ಹೈವೇಗೆ ಬಂದ್ವಿ. ಸೊ ಇವಾಗ ಹೈವೇಲಿ ಚುಚ್ಕೊಂಡು ಹೋಗೋದಷ್ಟೇ. ಮಂಗಳೂರು ಉಡುಪಿ ಹೈವೇ 1 ಅವರ, ಎಲ್ಲ ಒಂದೇ ಹೈವೇ ಇದು. ಇಡೀ ಕಾರವಾರ ಗೋವಾ ಇದೇ ಹೈವೇ ಹೋಗೋದು. ಮಂಗಳೂರು ಮಡಿಕೇರಿ ಇಂದ ಹಿಡಿದು ಒಂದೇ ಹೈವೇ. ಇವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಮುಲ್ಕಿಲಿದ್ದೀವಿ. ಊರ ಹೆಸರು ಮುಲ್ಕಿ ಅಂತ ನೋಡ್ರಪ್ಪ. ವಾ, ಹೆಂಗಿದೆ ನೋಡಿದ್ರು ವಾಟರ್ ಕ್ರಾಸು ಸಿಂಧೆ ಅಲ್ಲ. ಲಾಸ್ಟ್ ಮಂತ್ 1 ಅವರ್ದಲ್ಲಿ ನೋಡಿದಾಗೆ ಇಲ್ಲೋ ಒಂದು ಸಿಕ್ತು. ಒಂದು ಟೋಲ್ ಬೇರೆ ಇದೆಯಲ್ಲ ಗುರು, ಇಲ್ಲೊಂದು. ಸಕ್ಕತ್ತಾಗಿದೆ ಹೈವೇ ಮಾತ್ರ ಓಡಿಸೋದಕ್ಕೆ. ಈ ಥರ ಸಿಕ್ಬಿಟ್ರು ಅಂತೂ 45 ಕಿಲೋಮೀಟ್ರ್ ಬರೀ 30 ನಿಮಿಷದಲ್ಲಿ 25 ನಿಮಿಷದಲ್ಲೆಲ್ಲ ಹೊಡೆದು ಬಿಡ್ತೀವಿ. ಟೆಂಪಲ್ಗೆ ಹೋಗೋದೋ ಇಲ್ಲ ರೂಮ್ಗೆ ಹೋಗೋದೋ ಒಂದು ಗೊತ್ತಾಗ್ತಾಯಿಲ್ಲ. ಮೊದಲು ರೂಮ್ಗೆ ಹೋಗೋದೇ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಇವಾಗೆಲ್ಲ ಲಾಂಗ್ ಲೀವ್ ಇರೋದ್ರಿಂದ ರೂಮ್ಗಳು ಸಿಗೋದೇ ಕಷ್ಟ. ರೂಮ್ಗಳು ಸಿಗೋದೇ ಕಷ್ಟ ಈಗ. ಹಂಗಾಗಿ ರೂಮ್ಗಳು ಹುಡ್ಕೊಬಿಟ್ರೆ ಬೆಟರ್ ಅನಿಸುತ್ತೆ. ಇವಾಗ ನಾವು ಬಂದಿರೋದು ಒಟ್ಟು 7 ಜನ. ನಮಗೆ 2 ರೂಮ್ ಆದರೂ ಬೇಕು. ಬಟ್ 4 ಜನಕ್ಕೆ ಒಂದು ರೂಮು, 3 ಜನಕ್ಕೆ ಒಂದು ರೂಮ್ ಕೊಡ್ತಾರೋ ಕೊಡೋಲ್ಲೋ ಗೊತ್ತಿಲ್ಲ, ಅದನ್ನು ನೋಡ್ಬೇಕು ಇವಾಗ. ಆಮೇಲೆ ಇವಾಗ ಒಳ್ಳೆ ಡಿಮ್ಯಾಂಡ್ ಇರೋದ್ರಿಂದ ಒಳ್ಳೆ ರೇಟ್ಗೆ ಕೇಳ್ತಾರೆ ಅಮೌಂಟು ರೂಮ್ಗಳದ್ದು. ಸೊ ಲಾಸ್ಟ್ ಟೈಮ್ ಹಂಗೆ ಬುಕ್ ಮಾಡೋಣ ಅಂದ್ಬಿಟ್ಟು ಒಂದು ಆಗಲೇ 2 ದಿವಸ ಅನ್ಸುತ್ತೆ. ಲಾಸ್ಟ್ ಟೈಮಲ್ಲ 2 ದಿವಸದಿಂದ ಕೇಳಿದೆ ಬುಕ್ ಮಾಡಿ ಇಲ್ಲೇ. ಸೊ ಏನು ಹೇಳಿದ್ರು ಗೊತ್ತಾ, ಪ್ರೈಸು 3,500 ಹೇಳ್ತಾ ಇದ್ದಾರೆ ಒಂದು ರೂಮ್ಗೆ 3 ಜನ ಇರೋದಕ್ಕೆ. ಏನು ಹೇಳಿ,
ಉಡುಪಿಗೆ ಬಂದ್ವಿ ಫೈನಲಿ. ಇವಾಗ ಮೇಲೆ ಹೋಗ್ಬಿಟ್ಟು 3 ಕಿಲೋಮೀಟ್ರ್ ಆಗುತ್ತೆ. ಬಾಯ್ಸ್ ಆಗಲೇ ಬಂದು ನಿಂತಿದ್ದಾರೆ ಇಬ್ಬರು. ಅಯ್ಯೋ ಏನು ಗುರು ಈ ಥರ ಗುಂಡಿಗಳು. ಹೋಗೋ ಒಂದು ಪಾಯಿಂಟ್ ಆಗಲೇ ಎಗ್ರೋಗಿದೆ ಪೆಟ್ರೋಲು. ಹಾಂ ಯಾರು? ಹಾಂ ಅದೇನೇ ಅಲ್ಲ ಅವನೇ. ನೋಡಿ ಸ್ನೇಹಿತರೆ, ಹೈವೇಯಿಂದ ಡೈವರ್ಷನ್ ತಗೊಂಡು ಇವಾಗ ಮೇಲೆಯಿಂದ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಮುಂದೆ ರೈಟ್ ಹೋಗಬೇಕು. ನೋಡಿ ಅಲ್ಲೇ ಇದೆ ದ್ವಾರ. ಉಡುಪಿ ಕನ್ನಡದಾಗ ಹಾಕ್ಬೇಕಲ್ವ ಮಾರ್ರೆ, ಇಂಗ್ಲೀಷಲ್ಲಿ ಹಾಕ್ಕೊಂಡು ಏನು ಬರುತ್ತೆ ಹೇಳಿ. ನೋಡ್ಗುರು ಇದೆ ಎಂಟ್ರೆನ್ಸು ಉಡುಪಿದು. ಸೊ ಬೀಚ್ ಕಡೆನೇ ಹೋಗ್ತಾ ಇದ್ದೀವಿ ರೂಮ್ ನೋಡೋಣ ಅಂತ. ಹಾಗೆ ಬೀಚಿಗೆ ಬಿಡ್ತಾರೋ ಬಿಡಲ್ವ ಅಂತ ಅದೊಂದು ಕ್ಲಾರಿಫೈ ಮಾಡ್ಕೊಬಿಡೋಣ ಅಂತ. ಮಳೆ ಜಾಸ್ತಿ ಅಲ್ಲ, ಅಲೆಗಳು ಜಾಸ್ತಿ ಇರುತ್ತೆ, ಅದೊಂದು ಬಿಡ್ತಾರೋ ಬಿಡಲ್ವ ಅಂತ ನೋಡ್ಕೊಬರೋಣ ಅಂತ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಹಂಗೇನಾದರೂ ರೂಮ್ ಸಿಕ್ಕಿದ್ರೆ ಬೀಚ್ ಸೈಡಲ್ಲೇ ಅಲ್ಲೇ ರೂಮ್ ತೊಗೊಂಡು ಇಲ್ಲಿ ದರ್ಶನಕ್ಕೆ ಬರ್ತೀವಿ. ಮತ್ತು ಅಲ್ಲಿ ಆಡೋದಕ್ಕೆ ಬಿಡ್ತು ಅಂದರೆ ಮೊದಲು ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಆಡೋದು ಪ್ಲ್ಯಾನ್ ಇದೆ. ನೋಡೋಣ ಹೆಂಗಾಗುತ್ತೋ ಏನೂ ಗೊತ್ತಿಲ್ಲ. ಪ್ಲ್ಯಾನ್ ಅಂತೂ ಮಾಡ್ಕೊಂಡಿದ್ದೀವಿ, ಹಿಂಗೆ ಬೀಚ್ ಸೈಡಲ್ಲೇ ಚೆನ್ನಾಗಿರುತ್ತೆ ಅಂತ. ನಮ್ಮ ಅದೃಷ್ಟ, ನೋಡೋಣ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಏನು ಹೇಳಿ ಸ್ನೇಹಿತರೆ, ಬೀಚ್ ಸೈಡ್ ಈ ಥರ ಮನೆಗಳು, ಈ ಥರ ರೋಡು, ಈ ಥರ ಮರಗಳು, ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಬೀಚಲ್ಲಿ ಏನಾದರೂ ಎಡವಟ್ಗಳು ಆಗ್ಬಿಟ್ರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದೊಂದು ಭಯ ಅವ್ರಿಗೆ. ಯಾರಿಗೆ ತಾನೇ ಖುಷಿ ಇಲ್ಲ ಹೇಳಿ, ಈ ಥರ ಬೀಚ್ ಸೈಡ್ ಮನೆ ಪುಣ್ಯ ಮಾಡಿರ್ಬೇಕು ಅವ್ರಿಗೆ ಈ ಥರ ಸಿಗಬೇಕು ಅಂದರೆ. ಸಮುದ್ರಕ್ಕೆ ಹೋಗ್ತಾಯಿತ್ತು ನೋಡಿ, ಇದೆಲ್ಲ ನೀರು ಹಿಂಗಿದೆ ನೋಡಿ, ಫುಲ್ಲು ಪಾಚಿ ಕಲರ್ ಆಗಿಬಿಟ್ಟಿದೆ ನೀರೆಲ್ಲ. ಅದೇನು ಹೋಗ್ತಾಯಿತ್ತು ನಿಂತೈತೋ ಒಂದು ಗೊತ್ತಾಗ್ತಾಯಿಲ್ಲ. ಗಳೆಲ್ಲ ನಿಂತಿದ್ದಾವೆ, ಯಾವ ಹೋಗಿಲ್ಲ ಅನ್ಕೋತೀನಿ, ಹೋಗಿರ್ತಾರೆ ಬಟ್ ಸುಮಾರು ಬೋಟ್ಗಳು ಹಂಗೆ ನಿಂತಿದ್ದಾವಲ್ಲ ಅವರು. ಅಲ್ಲಿ ವಿಕ್ರಾಂತಿ ಅದೇ ಗೋಡನಲ್ಲಿ ಬ್ಲೂ ಕಲರ್ ಶೆಡ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲೇ ಇದ್ದಿದ್ದು ಆಪ್ರೇಷನ್ ವಿಕ್ರಾಂತ್. ST ಮೇರೀಸ್ ಐಸ್ಲ್ಯಾಂಡ್ ಬೋಟಿಂಗ್ ಸಿಯಾ ವಾಲ್ಕ್ವೇ. ಸೆಂಟ್ ಮೇರಿ ಐಸ್ಲ್ಯಾಂಡ್ಗೆ ಹೋಗಬೇಕು ಅಂದರೆ ಈ ಕಡೆ ವಾಕ್ ಮಾಡ್ಕೊಂಡು ಹೋಗ್ಬೇಕಂತೆ ನೋಡ್ರಿ. ಏನು ಅಲೆ ಹೊಡಿತಾಯಿತ್ತು ಗುರು, ಬಿಡೋದು ಡೌಟೆ. ಬೀಚಿಗೆ ಬಿಡಲ್ಲ ಬಿಡು ಮಗ, ಏನು ಹೊಡಿತಾಯಿತ್ತು ನೋಡು ಅಲೆ. ಹಾಂ ಹಾಂ ಹ್ಞೂ ಏನು ಹೊಡಿತಾ ಇದ್ದಲ್ಲೇ ಅಪ್ಪ. ಏನು ಹೊಡಿತಾ ಇತ್ತು ಗುರು ಅಲೆ ಅಪ್ಪ, ಕ್ರೇಜಿ ಮಾತ್ರ. ಬೀಚಲ್ಲಿ ಆಡೋಕೆ ಅನ್ಸಾಗುಳಿತು ಇವಾಗ. ಅಡ್ವೆ ಇಲ್ಲೇ ಹಾಕೋಣ ಗಾಡಿ, ಮುಂದೆ ಹೋಗೋಣ ಹಿಂಗೆ. ಯಾರನ್ನು ಬಿಡ್ತಾ ಇಲ್ಲ ಅವರು, ನೋಡಿ ಹೆಂಗೆ ಹೊಡಿತಾ ಇದೆ ಅಲೆ. ವಾಟ್ರೇ ಚೇಂಜ್ ಆಗ್ಬಿಟ್ಟೈತೆ ಕಲರು, ಹಂಗಿದೆ ನೀರಿನ ಕಲರೇ ಚೇಂಜ್ ಆಗ್ಬಿಟ್ಟೈತಲ್ವಾ. ಹ್ಞೂ ಸ್ನೇಹಿತರೆ, ಸೊ ಫೈನಲಿ ಮಲ್ಪೆ ಬೀಚಿಗೆ ಬಂದ್ವಿ. ಏನಾಯಿತು ಅಂದರೆ ನಮ್ಮ ಜಗದೀಶ್ ಅವರು ಮಲ್ಪೆ ಬೀಚಲ್ಲೇ ರೂಮ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅವರಿಂದ ಇವಾಗ ಇಲ್ಲೇ ರೂಮ್ ಮಾಡಿದ್ದೀವಿ. ಲಗೇಜ್ ಎಲ್ಲ ಗಾಡೀಲಿದೆ.
ಲೋಡ್ನ ಅನ್ಲೋಡ್ ಮಾಡಿ ಇವಾಗ ಟೆಂಪಲ್ ಹತ್ರ ಹೋಗ್ಬೇಕು. ಸೊ ರೂಮ್ ನೋಡ್ಸ್ತೀನಿ ಬನ್ನಿ. ಬೀಚ್ ಇಲ್ಲೇ ಬ್ಯಾಕ್ ಸೈಡಲ್ಲೇ ಐತೆ. ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಶಶಿಕುಮಾರು. ಇವರೇ ರೂಮ್ ಎಲ್ಲ ಹುಡ್ಕೊಟ್ಟಿದ್ದು, ನಮಗೆ ಸಹಾಯ ಮಾಡಿದ್ದು. ಸೊ ಇವರು ಸದಸ್ಯರು, ನಾವೆಲ್ಲ ನವೀನ್ ನಾವೆಲ್ಲ ನೋಡಿ ಇದೇ ರೂಮು. ಇಲ್ಲಿ ಮೇಲ್ಗಡೆನ ಮಗ ಎಲ್ಲಿ ಮೇಲ್ಗಡೆ ತಗೊಂಡಿದ್ದೀವಿ ರೂಮ್ನ. ಮಲ್ಪೆ ಬೀಚಿಂದ ಒಂದು 600 ಮೀಟ್ರ್ ಐತೆ ಅಷ್ಟೇ ಈ ರೂಮು. ಚೆನ್ನಾಗೈತೆ. ಇವ್ರ ನಂಬರ್ ಬೇಕಾದ್ರೆ ಹಾಕಿರ್ತೀನಿ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ. ಸೊ ಬಂದು ಈ ಕಡೆ ಬಂದರೆ ಯಾರಾದರೂ ರೂಮ್ ಬೇಕು ಅಂದರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬನ್ನಿ, ಇವಾಗ ಇವನ್ನೆಲ್ಲ ಲಗೇಜೆಲ್ಲ ಇಳಿಸಿ ರೂಮಲ್ಲಿ ಇಟ್ಟು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರೋಣ. ಏನಲ್ಲಿ ನೋಡಿ ರೂಮ್ ಹಿಂಗಿದೆ. 1200 ಮಗ 1300 1400ಕ್ಕೆ ಹೊರ್ತಾ ನೋಡಿ ರೂಮು. ನಮ್ಮ ಶಶಿ ಇಲ್ಲಿ ಓಯ್ ಮಗ ಇಲ್ಲಿ ಹಿಂದೆ ಬ್ಯಾಕ್ ಕಾಣಿಸ್ತಾ ಇತ್ತು ಕಣದು. ವಾಶ್ರೂಮ್ ನೋಡಿ ಹಿಂಗಿದೆ. ನಮ್ಮ ಹುಡುಗ ಯಾಕೋ ಫೇಸ್ ತೋರಿಸ್ತಾ ಇಲ್ಲ ನೋಡಿ. ಪಿ ಒ ಪಿ ಎಲ್ಲ ಜೋರಾಗಿ ಮಾಡಿ ನಮಗೋಸ್ಕರ ಬೆಡ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. 1400 ಹೊರತೆ ಅನಿಸ್ತು. ಟಿ ವಿ ಎಲ್ಲ ಕೊಟ್ಟಿದ್ದಾರೆ. ಇನ್ನೂ ಹುಡುಗರವ್ರು ತೋರಿಸ್ತೀನಿ ರೀ. ನೋಡಿ ನಮ್ಮ ಹುಡುಗ ಅಲ್ಲೇ ಟಿ ವಿ ಹಾಕ್ತವನೆ. ಈ ಮಗ ಇವ್ ನಾಳೆ ಚಾನಲ್ ಯಾವ್ದು ಓಪನ್ ಮಾಡಲ್ಲ. ಶೂ ತೊಳಿತಾವನ ಹಾಲೆ. ಗುಣ ಫುಲ್ಲು ಹಾಲೆ ಶೂಗಿ ಎಲ್ಲ ತೊಳ್ಕೊತಾವನೆ. ಇವನ್ಗುರು ರೂಮ್ ಸಿಕ್ದಾಟ್ಗೆ ಹುಡುಗರೆಲ್ಲ ಫುಲ್ಲು ಜೋರು ಇದಾಗ್ಬಿಟ್ಟವ್ರೆ. 2000 ಕೊಟ್ಟಿಲ್ವಾ? ಗುರು ಹುಡುಗರು ಏನೋ ಮಾಡ್ತವ್ರೆ, ನೋಡೋಣ ಅಂತ ಹೋದ್ರೆ ಬಟ್ಟೆ ಹಾಕೋತವ್ರೆ. ಗುಣ ಬರ್ರೋ ಇನ್ನೂ ಎಷ್ಟೊತ್ತಲ್ಲ. ಇದೊಂದು ಸಾಂಗ್ ಹಿಂಗೆಲ್ಲ ಹಾಕೊಂಡು ಕಾಪಿ ರೈಟ್ ಬರ್ತೈತೆ ಸಾಂಗ್ ನೋಡಿದ್ರೆ. ಅಂದ್ರೆ ವೇಸ್ಟ್. ಆಮೇಲೆ ಬಾಯ್. ಪ್ರಜೆ ಬರ್ತಾ ಇಲ್ಲ, ಹೊಡ್ಕೊಂಡು ಮಾಡ್ಕೊತ ಗಾಡಿ ಆಫ್ ಮಾಡಿ ಹಾಕ ಗುಣ. ಸ್ನೇಹಿತರ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ಟೈಮ್ ಬಂದು ಇವಾಗ 4:15 ಆಗಿದೆ. ನೋಡಿ ಟೆಂಪಲ್ ಇಲ್ಲೇ ಇದೆ. ಹೆವಿ ವೆಹಿಕಲ್ ಇದ್ದಾವೆ. ಜನಗಳೇನು ತುಂಬ ಇರೋಂಗಿದ್ದಾರೆ ಇವತ್ತು. ನೋಡೋಣ ಒಳಗಡೆ ಹೋಗಿ. ಬರ್ರಿ ಹೋಗೋಣ. ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನೋಡ್ರಿ ಪ್ರಾಕ್ಟೀಸು ಫುಲ್ಲು ನಾಳೆ ಎಲ್ಲ. ಏನು ಗುರು ಇಷ್ಟು ಜನ ಅವ್ರೆ ನೋಡು, ಅಲ್ಲಿವರೆಗೂ ನಿಂತವ್ರೆ ಜನಗಳು. ಸೊ ಸ್ನೇಹಿತರೆ, ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಫುಲ್ಲು ಏರ್ಪಾಟ್ ಮಾಡ್ಕೊಬಿಟ್ಟವ್ರೆ. ನಾಳೆ ನಾನು ಬಂದಿದ್ರೆ ಹೆಂಗೋ ಚೆನ್ನಾಗಿರೋದು. ನಾಳೆ ನಾವು ಒಂದು ವಿಸಿಟ್ ಕೊಟ್ಟು ಹೋಗೋಣ ಹೋಗ್ಬೇಕಾರೆ. ವೀಡಿಯೋ ಸಿಕ್ಕಿದ್ರೆ ಹಾಕ್ತೀನಿ ನಾಳೆದೂ. ಏನು ಇಷ್ಟೊಂದು ಜನ ಅವ್ರೆ ಕತ್ಲು ಹಿಂಗೇನಾ? ಏನು ಈಚೆ ಮಳೆ ಬರ್ತಾಯಿತ್ತು ಆಗಲೇ ಮತ್ತೆ